ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಷಯ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಇವಾಗ ಮೊನ್ನೆ ನಾನು ನೋಡ್ತಾನೆ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನೇನು ಆಗ್ತಾ ಇದೆ ಅಲ್ವಾ, ಅದ್ರ ಬಗ್ಗೆ ಮಾತಾಡ್ತೀನಿ. ಸೌಜನ್ಯ ಸೌಜನ್ಯ ಸೌಜನ್ಯ, ಎಲ್ಲಿ ನೋಡಿದ್ರು ಸೌಜನ್ಯ. ನಮ್ಮ ಸಮೀರ್ ಅವರು ಈ ಕೇಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹೆಂಗಾಯಿತು, ಎಲ್ಲಾಯಿತು, ಯಾವ ವರ್ಷದಲ್ಲಾಯಿತು ಆ್ಯಂಡ್ ಯಾರು ಮಾಡಿದ್ರು ಅಂತ. ಏನು ಗುರು, ಮಿಡಲ್ ಕ್ಲಾಸ್ ಜನಕ್ಕೆ ಬೆಲೆನೇ ಇಲ್ಲ ಅಲ್ಲ. ನೋಡಿ, ದುಡ್ಡು ಅನ್ನೋದಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಚಿಕ್ಕ ಎಕ್ಸಾಂಪಲ್. ದುಡ್ಡಿಗೋಸ್ಕರ ಏನೇನು ಮಾಡ್ತಾರೆ, ಎಂಥ ನೀಚ್ ಕೆಲಸ ಇಳಿತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಅಲ್ಲ ಗುರು, ಅದೇ ಪ್ಲೇಸಲ್ಲಿ ಆ ಪೊಲೀಸ್ ಅವ್ರ ಹೆಂಡ್ತಿನೋ ಮಕ್ಕಳು ಇಲ್ಲ ಅಮ್ಮನೋ ಯಾರೋ ಇದ್ದಿದ್ರೆ ಈ ಕೇಸ್ನ ಅಲ್ಲೇ ದುಡ್ಡು ತೊಗೊಂಡು ಕ್ಲೋಸ್ ಮಾಡಿಬಿಡ್ತಿದ್ರಾ? ಹಾಂ, ಚಾನ್ಸೇ ಇಲ್ಲ. ಅದೇ ಪ್ಲೇಸ್ ದೊಡ್ಡ ವ್ಯಕ್ತಿಯವ್ರ ಹೆಂಡ್ತಿ ಮಕ್ಕಳಿದ್ದಿದ್ರೆ ಕ್ಲೋಸ್ ಮಾಡ್ತಿದ್ರಾ? ಇಲ್ಲ. ಅದನ್ನು ಪಕ್ಕಾ ಕೇಸ್ನ ಸಾಲ್ವ್ ಆಗೋ ತನಕನೂ ಸಿಗೋ ತನಕನೂ ಬಿಡ್ತಿರ್ಲಿಲ್ಲ. ಏನು ದುಡ್ಡಿಂದ ಏನೇನೆಲ್ಲ ಮಾಡ್ಬೋದು ನೋಡಿ. ದುಡ್ಡಿದ್ರೆ ಜೀವನ. ದುಡ್ಡಿಗೋಸ್ಕರ ಎಂಥ ನೀಚ್ ಕೆಲಸ ಕೇಳಿತಾರೆ ಅನ್ನೋದಕ್ಕೆ ಇಲ್ಲೇ ನೋಡ್ತಾ ಇದ್ದೀರಾ ನೀವು. ಕೇಸ್ ಆಗಿ 15 ವರ್ಷ ಆಯಿತು. ಯಾರಾದರೂ ಜಸ್ಟಿಸ್ ಕೊಡ್ಸೋಕೆ ನೋಡಿದ್ದೀರಾ ಹುಡುಗಿಗೆ? ಜಸ್ಟಿಸ್ಗೋಸ್ಕರ ಹೋರಾಡಿದಾರ? ತುಂಬ ಪಬ್ಲಿಕ್ ಹೋರಾಡ್ತಾನೆ ಇರುತ್ತೆ. ಎಲ್ಲರೂ ಜೊತೆಲಿದ್ದೀವಿ, ಹೋರಾಡ್ತಿದ್ದೀವಿ. ಬಟ್ ಕೇಸ್ ಅಂತೂ ಸಾಲ್ವ್ ಆಗ್ತಿಲ್ಲ. ಇವತ್ತು ಆ ಹುಡುಗಿ, ನಾಳೆ ನಾವು. ಹೆಣ್ಮಕ್ಳು ನಾವು ಜೀವನ ಮಾಡ್ತಾ ಇದ್ದೀವಿ. ನಮಗೂ ಪ್ರತಿ ಕ್ಷಣ ಇದೆಲ್ಲ ಆದಮೇಲೆ ಪ್ರತಿ ಕ್ಷಣ ಪ್ರತಿ ಮೂಮೆಂಟು ಭಯ ಇರುತ್ತೆ, ಯಾವಾಗ ಯಾರು ಏನು ಮಾಡ್ತಾರೋ ಅಂತ. ಎಲ್ಲರೂ ಒಂದು ಹೆಣ್ಮಕ್ಳು. ಸೊ ಹೆಣ್ಮಕ್ಳು ಜೀವನ ತುಂಬ ಕಷ್ಟ ಇದೆ. ಪ್ರತಿ ಮೂಮೆಂಟ್ ಹೋಗೋವಾಗಲೂ ಬರೋವಾಗಲೂ, ಕೆಲ್ಸಕ್ಕೆ ಹೋಗೋವಾಗಲೂ ಬರೋವಾಗಲೂ, ಮಿಡ್ ನೈಟ್ ಬರೋವಾಗಲೂ ಎಲ್ಲರೂ ಭಯದಿಂದನೇ ಇರ್ತಾರೆ. ಹೆಣ್ಮಕ್ಳು ಒಬ್ಬರೊಬ್ಬರೇ 12 ಗಂಟೆ 2 ಗಂಟೆಲ್ಲ ಓಡಾಡೋಕ್ಕೆ ಆಗಲ್ಲ. ಇವಾಗ ಹಂಗಿಲ್ಲ ನಮ್ಮ ಬೆಂಗಳೂರು ಅನ್ನೋದಕ್ಕಿಂತ ನಮ್ಮಿದೆ ಹಂಗಿಲ್ಲ. ಇವಾಗ ಅಷ್ಟು ಫ್ರೀಯಾಗಿ ಓಡಾಡಿಕೊಂಡು ಭಯ ಇಲ್ದಲೆ ಧೈರ್ಯವಾಗಿ ಓಡಾಡೋ ಥರ ಇಲ್ಲ ಇವಾಗ. ಇದು ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಆ್ಯಂಡ್ ಸಮೀರ್ ಬಗ್ಗೆ ಇನ್ನೊಂದು ನೋಡಿದ್ರೆ ತುಂಬ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಅವ್ರೇನಾದರೂ ಬೇರೆ ಹೇಳಿದಾರ ಗುರು? ಇರೋದನ್ನೇ ಹೇಳಿರೋದು. ಏನಾಗಿದೆ, ಏನು ಮಾಡಿದ್ದಾರೆ ಅನ್ನೋದನ್ನೇ ಹೇಳಿರೋದವರು. ಬೇರೆ ಏನಾದರೂ ಹೇಳಿದರೆ ಅವ್ರ ಮೇಲೆಲ್ಲ ಓಕೆ ಫೈನ್ ಆ್ಯಕ್ಷನ್ ತೊಗೋಬೋದಿತ್ತು. ಅವ್ರು ಏನೂ ಬೇರೆ ಹೇಳಿಲ್ಲ. ಇರೋದನ್ನೇ ಆಗಿರೋದನ್ನೇ ಹೇಳಿರೋದವರು. ಆ್ಯಂಡ್ ತುಂಬ ನೋಡಿದೆ ದುಡ್ಡಿಗೋಸ್ಕರ ದುಡ್ಡು ತೊಗೊಂಡು ಗೌಡ್ರ ಬಗ್ಗೆ ಮಾತಾಡಿದ್ರು, ಎಕ್ಸೆಟ್ರಾ ಏನೇನೋ ಕಮೆಂಟ್ ಇದೆ. ಹಂಗೆ ದುಡ್ಡು ತೊಗೊಂಡು ಮಾಡೋದಿದ್ರೆ ಯಾವತ್ತೋ 15 ವರ್ಷ ತನಕ ಬೇಕಿತ್ತು ಅವ್ರಿಗೆ ಮಾಡೋಕ್ಕೆ. ಯಾವತ್ತೋ ಮಾತಾಡ್ಬೋದಿತ್ತಪ್ಪ ಗೌಡ್ರ ಬಗ್ಗೆ. ಹಂಗೆ ನೋಡೋಕೆ ಅಂದರೆ ಇಷ್ಟು ಗೌಡ್ರ ಬಗ್ಗೆನೇ ಮಾತಾಡಬೇಕು, ದುಡ್ಡಿಸ್ಕೊಂಡು ಮಾತಾಡಬೇಕು ಅಂದಿದ್ರೆ 15 ವರ್ಷ ತನಕ ಟೈಮೇ ಬೇಕಿರಲಿಲ್ಲ ಅವ್ರಿಗೆ. ಯಾವತ್ತೋ ಮಾತಾಡಿ ಯಾವತ್ತೋ ಇಸ್ಕೊಬೋದಿತ್ತು ದುಡ್ಡು. ಇಷ್ಟು ವರ್ಷ ಆದಮೇಲೆ ಏನಕ್ಕೆ ತೆಗಿತಿದ್ದಾರೆ ಆ ಮ್ಯಾಟ್ರನ್ನ? ಇವಾಗ ಏನಕ್ಕೆ ಹಂಗೆ ಹೇಳ್ತಿದ್ದಾರೆ? ಏನೋ ಮಾಡಿ ಮ್ಯಾಟ್ರು ಇಲ್ಲೇ ಇದನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಅವ್ರು ಹೇಳಿರೋದು ತಪ್ಪಂತ ಕನ್ವರ್ಟ್ ಮಾಡಿಬಿಡ್ಬೇಕು. ಅದಕ್ಕೋಸ್ಕರ ದುಡ್ಡು ಇಸ್ಕೊಂಡು ಮಾಡಿದ್ದಾರೆ, ಗೌಡ್ರ ಬಗ್ಗೆ ಮಾತಾಡಿದ್ದಾರೆ, ಅವ್ರು ಮುಸ್ಲಿಮು ಅಂತ ಏನೋ ಒಂದು ರೀಸನ್ ಬೇಕಲ್ಲ ಹೇಳೋಕ್ಕೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಎಲ್ಲರಿಗೂ ಗೊತ್ತು ಯಾರು ಕರೆಕ್ಟಾಗಿ ಮಾತಾಡಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ ಅಂತ ಜನಕ್ಕೆಲ್ಲ ಗೊತ್ತಾಗಿದೆ. ಯಾರು ಇವಾಗ ಸಮೀರ್ಗೆ ಸಪೋರ್ಟ್ ಮಾಡ್ದಲ್ಲಿ ಇರೋಕ್ಕಾಗಲ್ಲ. ಎಲ್ಲರೂ ಆ ಹುಡುಗಿ ಬಗ್ಗೆ ಹೋರಾಡಲೇಬೇಕು. ಸಮೀರ್ಗೆ ಕೂಡ ತುಂಬ ಸಪೋರ್ಟ್ ಮಾಡಲೇಬೇಕು. ಅವರಷ್ಟು ಧೈರ್ಯ ತೊಗೊಂಡು ಮಾತಾಡಿದಾರಲ್ಲ, ಹ್ಯಾಟ್ಸ್ ಆಫ್. ಅವ್ರ ಜೊತೆ ನಾವಿರೋಣ, ನಾವು ಸ್ಟ್ಯಾಂಡ್ ತೊಗೊಳ್ಳೋಣ ಅವ್ರಿಗೆ. ನಾವಿರ್ತೀವಿ ಸಮೀರ್, ಯಾವಾಗಲೂ ಇರ್ತೀವಿ. ಆ್ಯಂಡ್ ವಿ ವಿಲ್ ಫೈಟ್ ಫಾರ್ ಇಟ್. ಆ್ಯಂಡ್ ಇನ್ನೊಂದೇನೆಂದರೆ, ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡ್ತಾರೆ. ಅಲ್ಲ ಗುರು, ಯಾರೋ ಮಾಡಿರೋ ತಪ್ಪಿಗೆ ಮಂಜುನಾಥ ಸ್ವಾಮಿ ಯಾಕೆ ಬ್ಲೇಮ್ ಮಾಡ್ತೀರಾ? ದೇವ್ರು ಏನು ಮಾಡೋಕ್ಕೆ ಸಾಧ್ಯ? ಹೌದು, ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಕೊಡುತ್ತೆ. ಮಂಜುನಾಥ ಸ್ವಾಮಿ ಯಾವತ್ತೂ ಬಿಡಲ್ಲ. ಹಂಗಂತ ಧರ್ಮಸ್ಥಳ ಬಗ್ಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ಕೆಟ್ಟದಾಗಂತೂ ಮಾತಾಡಬೇಡಿ. ಬಿಕಾಸ್ ದೇವ್ರು ಯಾವತ್ತೂ ಬಂದು ಹೇಳಿಲ್ಲ ನೀನು ಈ ಕೆಲಸ ಮಾಡು, ಈ ಥರ ಮಾಡು ಅಂತ ಯಾವತ್ತೂ ಹೇಳಿರಲ್ಲ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡುತ್ತೆ, ಒಳ್ಳೆಯವ್ರಿಗೆ ಮಾತ್ರ ಕಂಡುಬಿಡುತ್ತೆ. ಆ್ಯಂಡ್ ಈ ಕೆಲಸ ಮಾಡಿದ್ದಾರೆ, ತಪ್ಪು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಅದು ದೇವ್ರು ನೋಡ್ಕೊಳ್ಳುತ್ತೆ. ಬಟ್ ಮಂಜುನಾಥ ಸ್ವಾಮಿ ಬಗ್ಗೆ ಯಾರೂ ತಪ್ಪಾಗಿ ಮಾತಾಡಬೇಡಿ. ಇವಾಗ ಆಗಿರೋದನ್ನೆಲ್ಲ ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಎಲ್ಲರೂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬೇರೆ ಏನೇನೋ ಮಾತಾಡ್ತಿದ್ರು. ಯಾರು ಅಲ್ಲಿ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಿಲ್ಲ. ಎಲ್ಲರೂ ಇವಾಗ ಸಮೀರ್ ಮಾತಾಡಿರೋದಕ್ಕೆ ಓಕೆ, ಸಮೀರ್ ಮಾತಾಡಿರೋ ನಾವು ಸಪೋರ್ಟ್ ಮಾಡೋಣ, ಖಂಡಿತ ಮಾಡೋಣ. ಸಮೀರ್ ಜೊತೆನೇ ಇರೋಣ, ಅವ್ರಿಗೆ ಸಪೋರ್ಟ್ ಮಾಡೋಣ. ಅವ್ರು
ಬಂದಿದ್ದಾರೆ ತಗೋತೀನಿ ಅಂತ ಬಂದು ಮಾತಾಡಿದ್ದಾರೆ, ಧೈರ್ಯವಾಗಿದ್ದಾರೆ, ಅವ್ರ ಜೊತೆ ಇರೋಣ. ಆ್ಯಂಡ್ ಆ ಹುಡುಗಿಗೆ ನ್ಯಾಯ ಹೆಂಗೆ ಸಿಗಬೇಕು ಅನ್ನೋದನ್ನೇ ಯೋಚನೆ ಮಾಡಬೇಕು. ಇವಾಗ ನಾವು ಇರೋ ಸಿಚುವೇಶನಲ್ಲಿ ಆ ಹುಡುಗಿಗೆ ನ್ಯಾಯ ಹೆಂಗೆ ಕೊಡಿಸ್ಬೋದು, ಹೆಂಗೆ ಸಿಗುತ್ತೆ, ಏನು ಮಾಡಬೇಕು, ಅದರಿಂದ ಹೆಂಗೆ ಮಾಡೋದು ಅನ್ನೋದನ್ನ ಯೋಚನೆ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಾಗಿದೆ ಅಂದರೆ, ಯಾರ ಹತ್ರನೂ ಇವಾಗ ಏನೂ ಎವಿಡೆನ್ಸ್ ಇಲ್ಲ, ಎಲ್ಲ ಸುಟ್ಟು ಹೋಗಿದೆ, ಏನೂ ಇಲ್ಲ. ನಾವು ಸಾಲ್ವ್ ಮಾಡೋಕ್ಕೆ ನಮ್ಮ ಹತ್ರ ಏನೂ ಎವಿಡೆನ್ಸ್ ಒಂಚೂರು ಉಳಿದಿಲ್ಲ. ಇರೋದು ಒಂದೇ ಆಪ್ಷನ್ ನಮಗಿವಾಗ, PM ಮತ್ತು ಪ್ರೆಸಿಡೆಂಟ್ಗೆ ಲೆಟರ್ ಬರೆಯೋದು. ಅದು ಒಂದು ಆಪ್ಷನ್ ಬಿಟ್ಟರೆ ಹೈಕೋರ್ಟ್ ತನಕ ಹೋಗಿದೆ, ಫೈನ್, ಹೈಕೋರ್ಟಲ್ಲಿ ಸಾಲ್ವ್ ಮಾಡಬೇಕು ಅದನ್ನು. ಬಟ್ ನಾವು PM ಮತ್ತು ಪ್ರೆಸಿಡೆಂಟ್ಗೆ ಲೆಟರ್ ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಆಪ್ಷನ್ ಉಳಿದಿರೋದೇ ಅದು. ನಾವಿವಾಗ ಎಲ್ಲರೂ ಸ್ಟ್ಯಾಂಡ್ ಬೈ ತೊಗೊಂಡು ಅವರು ಲೆಟರ್ ಬರ್ದು ಇದನ್ನು ಸಮೀರ್ ಜೊತೆ ನಿಂತು ಅವ್ರ ಪಾಪ ಅವ್ರು ಬಂದು ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಈ ಹುಡುಗಿ ನ್ಯಾಯ ಕೊಡಿಸೋದನ್ನ ನೋಡೋಣ. ಎಲ್ಲರೂ ನಿಂತ್ಕೊಂಡು ಹೋರಾಡೋಣ. ವಿ ವಿಲ್ ಫೈಟ್ ಫಾರ್ ಸೌಜನ್ಯ. ನಾವು ಪ್ರೂವ್ ಮಾಡೋಣ ಏನಂತ, ಜನ ಏನು, ಹೆಣ್ಮಗ್ಳಿಗೆ ಎಷ್ಟು ರೆಸ್ಪೆಕ್ಟ್ ಮಾಡಬೇಕು, ಹೆಣ್ಮಕ್ಳನ್ನ ಯಾವ ಥರ ಇದು ಮಾಡಬೇಕು, ಅವ್ರನ್ನ ಎಲ್ಲಿಡಬೇಕು, ಯಾವ ಥರ ನೋಡ್ಕೋಬೇಕು ಎಲ್ಲ ಹೇಳೋಣ. ವಿ ವಿಲ್ ಫೈಟ್ ಫಾರ್ ಇಟ್. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.